ನಿಮಗಾಗಿ ಶ್ರೀ ಸಾಯಿ ಎಂಟರ್ಪ್ರೈಸಸ್ ಆಶ್ಚರ್ಯ ಎನಿಸುವ ಸಿನಿಮಾ ಕಥೆಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇದು ರಾಜರವರ ಸದ್ದು ಮಾಡಿ ಸುದ್ದಿಯಾಗಿ ಕೊನೆಗೆ ನಿಂತು ಹೋದ ಚಿತ್ರ. ಆ ಚಿತ್ರ ಯಾವುದು? ಆ ಚಿತ್ರದ ಹೆಸರೇನು? ಯಾರ ನಿರ್ಮಾಣದಲ್ಲಿ ಆ ಚಿತ್ರ ತಯಾರಾಗಬೇಕಿತ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ. ಪುಣ್ಯಭೂಮಿ. ಇದೇ ನೋಡಿ ರಾಜರವರ ನಿಂತು ಹೋದ ಚಿತ್ರದ ಹೆಸರು. 1964ರಲ್ಲಿ ತೆರೆ ಕಾಣಬೇಕಿದ್ದ ಈ ಚಿತ್ರ ಅರ್ಧದಲ್ಲೇ ನಿಂತು ಹೋಗಲು ಕಾರಣ ನಿಜಕ್ಕೂ ಆಶ್ಚರ್ಯಪಡುವಂಥದು. ಈ ಕ್ಷುಲ್ಲಕ ಕಾರಣಕ್ಕೆ ಈ ಚಿತ್ರ ಮುಂದುವರೆಯಲಿಲ್ಲವೇ ಎಂದು ನಿಮಗೆ ಅನಿಸದೇ ಇರದು. 1963ರಲ್ಲಿ ಪಂಡರಿಬಾಯಿಯವರ ತಂಗಿ ಮೈನಾವತಿಯವರಿಗೆ ಕಾಲ್ ಶೀಟ್ ಕೊಟ್ಟಿದ್ದರು ರಾಜರವರ ಸೋದರ ವರದಪ್ಪನವರು. ಅನುರಾಧ ಪ್ರೊಡಕ್ಷನ್ ಮೂಲಕ ಮೈನಾವತಿಯವರ ನಿರ್ಮಾಣದಲ್ಲಿ ಪುಣ್ಯಭೂಮಿ ಚಿತ್ರದ ಶೂಟಿಂಗ್ ಶುರುವಾಗಿತ್ತು. ಭಾರತವನ್ನು ಬ್ರಿಟಿಷರಿಂದ ಬಂಧ ಮುಕ್ತಗೊಳಿಸುವ ಸ್ವಾತಂತ್ರ್ಯ ಹೋರಾಟಗಾರರ ಕ್ರಾಂತಿ ಪಡೆಯ ನಾಯಕನ ಪಾತ್ರವನ್ನು ರಾಜ್ ರವರಿಗಾಗಿ ಈ ಚಿತ್ರದಲ್ಲಿ ಸೃಷ್ಟಿಸಲಾಗಿತ್ತು. ಕಥೆ ಮತ್ತು ಸಂಭಾಷಣೆಯನ್ನು ಎಂ.ಎನ್. ಶ್ರೀನಿವಾಸ್ ಬರೆದಿದ್ದರು. ಈ ಚಿತ್ರಕ್ಕೆ ಪಿ.ಎಸ್. ಮೂರ್ತಿಯವರ ನಿರ್ದೇಶನವಿತ್ತು. ಇವರ ನಿರ್ದೇಶನದಲ್ಲಿ ಈ ಚಿತ್ರಕ್ಕೆ ಹಲವು ದಿನಗಳ ಚಿತ್ರೀಕರಣ ಸಹ ಆಗಿತ್ತು. ಈ ಚಿತ್ರದಲ್ಲಿ ರಾಜ್ ರವರ ಜೊತೆಗೆ ಉದಯ್ ಕುಮಾರ್, ಬಾಲಕೃಷ್ಣ, ಹರಿಣಿ, ಆದವಾನಿ ಲಕ್ಷ್ಮೀದೇವಿ, ನರಸಿಂಹರಾಜು ಸೇರಿ ಎಲ್ಲರೂ ಅಭಿನಯಿಸಲು ಬುಕ್ಕಾಗಿದ್ದರು. ಹಲವು ದಿನಗಳ ಚಿತ್ರೀಕರಣವಾಗಿತ್ತು ಎಂದು ಆಗಲೇ ಹೇಳಿದೆವು ನೋಡಿ. ಆ ಸಮಯದಲ್ಲಿ ಇವರೆಲ್ಲರ ಕಾಂಬಿನೇಷನ್ನ ದೃಶ್ಯಗಳನ್ನು ಸಹ ಶೂಟ್ ಮಾಡಲಾಗಿತ್ತು. ಈಗ ಈ ಚಿತ್ರ ನಿಲ್ಲಲು ಮುಖ್ಯ ಕಾರಣ ಇಲ್ಲಿದೆ. ಮದ್ರಾಸಿನ ರೇವತಿ ಸ್ಟುಡಿಯೋದಲ್ಲಿ ಈ ಚಿತ್ರದ ಹಾಡುಗಳ ರೆಕಾರ್ಡಿಂಗ್ ಮಾಡುವ ಸಂದರ್ಭ ಪಿ.ಬಿ. ಶ್ರೀನಿವಾಸ್ ರವರು ಈ ಚಿತ್ರದಲ್ಲಿ ನಾಯಕನ ಎಂಟ್ರಿಯಾಗುವಾಗ ಬರುವ ಗೀತೆಯನ್ನ ಹಾಡಲು ಸಿದ್ಧವಾಗುತ್ತಿರುತ್ತಾರೆ. ಪಿ.ಬಿ.ಎಸ್. ರವರು ತಲೆಬಾಗಲಿಲ್ಲ, ಕೈ ಕೊಡಲಿಲ್ಲ, ಮನ ನಡುಗಲಿಲ್ಲ, ಛಲ ಬಿಡಲೂ ಇಲ್ಲ. ಹಾಡನ್ನು ಹಾಡಲು ಪ್ರಾಕ್ಟೀಸ್ ಮಾಡುತ್ತಿರುವಾಗ ಇದ್ದಕ್ಕಿದ್ದಂತೆ ಸ್ಟುಡಿಯೋದಲ್ಲಿ ಹಾವು ಕಾಣಿಸಿಕೊಳ್ಳುತ್ತದೆ. ಸಾಕಷ್ಟು ಜನರಿಂದ ತುಂಬಿದ್ದ ಸ್ಟುಡಿಯೋದಲ್ಲಿ ಹಾವನ್ನು ಕಂಡ ತಕ್ಷಣ ಗಾಬರಿಯಿಂದ ಎಲ್ಲರೂ ಎದ್ದು ಬಿದ್ದು ಓಡತೊಡಗುತ್ತಾರೆ. ಕೆಲವರಂತೂ ಇವತ್ತೇ ಹಾಡಿನ ಧ್ವನಿಮುದ್ರಣಕ್ಕಾಗಿ ಪೂಜೆ ಮಾಡಿದ್ದೇವೆ, ಈ ಸಮಯದಲ್ಲೇ ಹಾವು ಬಂದಿದೆ ಅಂದ್ರೆ ಇದು ಅಪಶಕುನ, ಈ ಚಿತ್ರಕ್ಕೆ ಏನೋ ಕಾದಿದೆ ಎಂದು ಪಿಸುಗುಡುತ್ತಾರೆ. ಇದನ್ನೆಲ್ಲ ಗಮನಿಸಿದ ನಿರ್ಮಾಪಕಿ ಮೈನಾವತಿಯವರು ಜ್ಯೋತಿಷ್ಯರ ಮೊರೆ ಹೋಗುತ್ತಾರೆ. ಚಿತ್ರದ ಆರಂಭದಲ್ಲೇ ಹಾವು ಕಾಣಿಸಿಕೊಂಡಿದೆ, ಪರಿಹಾರ ಹೇಳಿ ಎಂದಾಗ ಹಾವು ಕಾಣಿಸಿಕೊಂಡಿದ್ದು ಒಳ್ಳೆ ಶಕುನ ಅಲ್ಲ, ಸದ್ಯಕ್ಕೆ ಈ ಚಿತ್ರದ ಎಲ್ಲ ಕೆಲಸಗಳನ್ನು ಮುಂದೂಡಿ ಎಂದು ಜ್ಯೋತಿಷ್ಯರು ಸೂಚಿಸುತ್ತಾರಂತೆ. ಈ ಘಟನೆಯಾಗಿ ದಿನಗಳು ಕಳೆದವು, ತಿಂಗಳುಗಳೇ ಕಳೆದವು. ಆದರೆ ಶೂಟಿಂಗ್ ಪ್ರಾರಂಭಿಸುವ ಮನಸ್ಸನ್ನು ನಿರ್ಮಾಪಕಿ ಮೈನಾವತಿಯವರು ಮಾಡಲಿಲ್ಲ. ಕೊನೆಗೆ ಎಲ್ಲರೂ ಈ ಚಿತ್ರ ಇನ್ನೂ ಸೆಟ್ಟೇರಲ್ಲ ಎಂದು ಖಚಿತಪಡಿಸಿಕೊಂಡು ಬೇರೆ ಚಿತ್ರದ ತಯಾರಿಕೆಯಲ್ಲಿ ತೊಡಗಿಕೊಳ್ಳುವರು. ಒಂದು ವೇಳೆ ಈ ಚಿತ್ರ ಏನಾದರೂ ತೆರೆಗೆ ಬಂದಿದ್ದರೆ ರಾಜ್ ರವರ ವೃತ್ತಿ ಬದುಕಿನಲ್ಲಿ ದೇಶ ಪ್ರೇಮವನ್ನು ಬಿಂಬಿಸುವ ಮಹೋನ್ನತ ಚಿತ್ರ ಇದಾಗುತ್ತಿತ್ತು. ಆದರೆ ಈ ಚಿತ್ರದ ಉಳಿದ ಭಾಗಗಳ ಚಿತ್ರೀಕರಣದಲ್ಲಿ ನಟನೆ ಮಾಡುವ ಭಾಗ್ಯ ರಾಜಣ್ಣನಿಗೆ ಸಿಗಲಿಲ್ಲ. ಈ ಚಿತ್ರವನ್ನ ತೆರೆ ಮೇಲೆ ನೋಡುವ ಸೌಭಾಗ್ಯ ನಮಗೂ ಸಿಗಲಿಲ್ಲ ಅಷ್ಟೇ. ಎಲ್ಲದಕ್ಕೂ ಋಣ ಬೇಕು, ಏನಂತೀರಿ?